ಆದಿಕಾಂಡ 14ನೇ ಅಧ್ಯಾಯ 12ನೆಯ ವಾಕ್ಯ. ಸೋದೋಮಿನಲ್ಲಿ ವಾಸವಾಗಿದ್ದ ಅಬ್ರಹಾಮನ ತಮ್ಮನ ಮಗನಾದ ಲೋಟನನ್ನು ಅವನ ಆಸ್ತಿಯನ್ನು ಸಹಿತ ಹಿಡಿದುಕೊಂಡು ಹೋದರು. ಈ ವಾಕ್ಯದಲ್ಲಿ ಲೋಟನು ಸರಿಯಾಗಿ ಹೋದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ದೇವರು ಕರೆಯುವಾಗ ಆತನಿಗೆ ವಿಧೇಯನಾಗಿ ಹೊರಟು ಹೋಗುತ್ತಾ ಇದ್ದಂಥ ಅಬ್ರಹಾಮನ ಸಂಗಡ ಲೋಟನು ಕೂಡ ಹೊರಟು ಹೋದನು. ಅವರಿಬ್ಬರೂ ಕೂಡ ಒಂದೇ ಸ್ಥಳದಲ್ಲಿ ವಾಸ ಮಾಡುತ್ತಾ ಇದ್ದರು. ಆದ್ದರಿಂದ ಅಬ್ರಹಾಮನನ್ನು ಆಶೀರ್ವದಿಸುತ್ತಾ ಇದ್ದಂಥ ದೇವರು ಅವನ ಸಂಗಡ ಇದ್ದಂಥ ಲೋಟನನ್ನು ಕೂಡ ಆಶೀರ್ವದಿಸಿದರು. ಆದರೆ ಆಶೀರ್ವಾದವೇ ಅವರ ಮಧ್ಯಲೊಂದು ಬಿರುಕು ಉಂಟಾಗುವುದಕ್ಕೆ ಕಾರಣವಾಗಿ ನಂತರ ಲೋಟನು ಅಬ್ರಹಾಮನನ್ನ ಬಿಟ್ಟು ಹೋಗುವಂತೆ ವಿಷಯಗಳು ಬದಲಾದವು. ಈ ರೀತಿಯಾಗಿ ಲೋಟನು ಸೋದೋಮ್ ಎಂಬಂತ ಪಟ್ಟಣಕ್ಕೆ ಬಂದು ವಾಸ ಮಾಡುವುದಕ್ಕೆ ಆರಂಭಿಸಿದನು. ಆ ಪಟ್ಟಣವಾದರೂ ಬಹಳ ಬಹಳ ಪಾಪಗಳು ತುಂಬಿದಂಥ ಒಂದು ಪಟ್ಟಣ. ದೇವರು ಅಸಹ್ಯ ಪಡುವಂಥ ಪಾಪಗಳನ್ನು ಕೂಡ ಆ ಜನರು ಹೇರಾಳವಾಗಿ ಮಾಡುತ್ತಾ ಇದ್ದರು. ಈಗ ಪಟ್ಟಣದ ಮೇಲೆ ಒಂದು ರಾಜ್ಯವೇ ದಂಡೆತ್ತಿ ಬಂದು ಅಲ್ಲಿದ್ದಂಥ ಎಲ್ಲರನ್ನೂ ಕೂಡ ವಶಪಡಿಸಿಕೊಂಡು ಹೋಗುತ್ತಾ ಇರುವಾಗ ಲೋಟನು ಕೂಡ ಅನ್ಯರ ಕೈಗೆ ಸಿಕ್ಕಿಬಿದ್ದನು. ಅವರು ಲೋಟನನ್ನು, ಅವನ ಕುಟುಂಬವನ್ನು, ಅವನಿಗಿದ್ದಂಥ ಎಲ್ಲ ಆಸ್ತಿಪಾಸ್ತಿಗಳನ್ನು ಕೂಡ ತಮ್ಮೊಂದಿಗೆ ತೆಗೆದುಕೊಂಡು ಹೋದರು. ಅಂದರೆ ಇಲ್ಲಿ ನೋಡುವಾಗ ಅಬ್ರಹಾಮನು ಅನ್ಯ ದೇಶದಲ್ಲಿ ವಾಸವಾಗಿದ್ದಾನೆ, ಅನ್ಯರ ಮಧ್ಯಲ್ಲೇ ವಾಸವಾಗಿದ್ದಾನೆ. ಅವರು ಹೊಟ್ಟೆ ಕಿಚ್ಚು ಪಡುವಷ್ಟು ಮಟ್ಟಿಗೆ ದೇವರವರನ್ನು ವಿಶೇಷವಾಗಿ ಸಮೃದ್ಧಿಯಲ್ಲಿ ಇಟ್ಟಿದ್ದಾರೆ. ಆದರೂ ಕೂಡ ಯಾರೊಬ್ಬರು ಅಬ್ರಹಾಮನಿಗೆ ವಿರೋಧವಾಗಿ ಎದ್ದೇಳಲಿಲ್ಲ, ಬರಲಿಲ್ಲ. ಅವನಿಗಿದಂಥ ಯಾವುದನ್ನು ಕೂಡ ಕೊಳ್ಳೆ ಹೊಡೆಯುವುದಕ್ಕೆ, ಕಸಿದುಕೊಳ್ಳುವುದಕ್ಕೆ ಪ್ರಯತ್ನಿಸಲಿಲ್ಲ. ಆದರೆ ಲೋಟನ ಜೀವಿತದಲ್ಲಾದರೂ ಅವನಿಗಿದ್ದಂಥ ಎಲ್ಲವನ್ನ ಕಳೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಬಿದ್ದು ಬಿಟ್ಟನು. ಕಾರಣ ದೇವರೊಂದಿಗೆ ಅನ್ಯೂನ್ಯತೆ ಇಲ್ಲದೆ, ದೇವರ ಸ್ವರವನ್ನ ಕೇಳುವಂಥ ಅನುಭವ ಇಲ್ಲದೆ, ತನ್ನ ಇಷ್ಟದ ಹಾಗೆ, ತಾನು ಬಯಸಿದ ಹಾಗೆ ಜೀವಿತವನ್ನ ನಡೆಸುವುದಕ್ಕೆ ಮುಂದಾದದ್ದು. ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಜೀವಿತಗಳನ್ನು ಕೂಡ ನಾವು ಯೋಚಿಸಿ ನೋಡಬೇಕು. ನಾವು ದೇವರ ಕರೆಯುವಿಕೆಯನ್ನ ಕೇಳಿ ಆತ ನಡೆಸುವ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಡೆಸುತ್ತಾ ಇದ್ದೇವಾ, ಅಥವಾ ನಮಗೆ ಇಷ್ಟ ಬಂದಂಥ ಪಟ್ಟಣಗಳ ಕಡೆಗೆ, ಇಷ್ಟ ಬಂದಂಥ ವ್ಯಕ್ತಿಗಳ ಕಡೆಗೆ, ಇಷ್ಟ ಬಂದಂಥ ವಸ್ತುಗಳ ಕಡೆಗೆ, ಲೋಕದ ವಿಷಯಗಳಿಗೆ ನಮ್ಮನ್ನ ಹೋಗುಗೊಡಿಸುತ್ತಾ ಇದ್ದೇವಾ ಎಂಬುದಾಗಿ ಎಲ್ಲಿಯವರೆಗೂ ನಾವು ದೇವರ ಸ್ವರವನ್ನ ಕೇಳಿ ಆತ ನಡೆಸುವಂಥ ಮಾರ್ಗದಲ್ಲಿ ನಡೆಯುತ್ತಾ ಇರುತ್ತೇವೋ ಆಗ ದೇವರ ಸುರಕ್ಷತೆ ನಮ್ಮನ್ನ ಆವರಿಸಿಕೊಂಡಿರುತ್ತದೆ. ಯಾವ ಶತ್ರುಗಳು ಕೂಡ ಮುಟ್ಟುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಬ್ರಹಾಮನ ಜೀವಿತದಲ್ಲಿ ಆಶೀರ್ವಾದಗಳನ್ನು ಅನುಗ್ರಹಿಸಿದಂಥ ದೇವರು ತನ್ನ ಸುರಕ್ಷತೆಯನ್ನು ಕೂಡ ಅನುಗ್ರಹಿಸಿದರು. ಲೋಟನ ಜೀವಿತದಲ್ಲಿ ಆಶೀರ್ವಾದ ಸಿಕ್ಕಿತು, ಆದರೆ ಸುರಕ್ಷತೆ ಸಿಕ್ಕಲಿಲ್ಲ. ಕಾರಣ ದೇವರಿಂದ ಅಗಲಿ ಜೀವಿಸುವಂಥ ಅನುಭವ. ಆದ್ದರಿಂದ ಈ ದಿವಸಗಳಲ್ಲಿ ಅಂತಹ ಅನುಭವಗಳಿಗೆ ಅವಕಾಶವನ್ನು ಕೊಡಬೇಡಿ. ದೇವರನ್ನು ಆಗಲಿ ಏನಿದ್ದರೂ ಕೂಡ ಅದು ನಿಷ್ಪ್ರಯೋಜಕ. ದೇವರಿಂದ ಹೊರತುಪಡಿಸಿ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು, ನಿಮಗಿರುವಂಥ ಎಲ್ಲವನ್ನ ಕೂಡ ಕಾಪಾಡುವುದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಆತನೇ ಸುರಕ್ಷತೆಯ ಬೇಲಿ, ಆತನು ನಿಮ್ಮನ್ನು ಕಾಯುವಂಥ ಬಂಡೆಯು, ಗುರಾಣಿಯು, ದುರ್ಗವೂ ಆಗಿದ್ದಾನೆ. ಆತನನ್ನು ಆಶ್ರಯಿಸಿಕೊಂಡವರು ಆಶೀರ್ವಾದದಲ್ಲಿ ನೆಲೆಗೊಂಡಿರುತ್ತಾರೆ. ಅವರು ಎಂದಿಗೂ ಕೂಡ ಅನ್ಯರ ಕುತಂತ್ರಗಳಿಗೆ, ಅವರ ಕೇಡುಗಳಿಗೆ, ಅವರು ಮಾಡುವಂಥ ವಂಚನೆಗಳಿಗೆ ಬಲಿಯಾಗುವುದಿಲ್ಲ. ಕರ್ತನ ಸುರಕ್ಷತೆಯಲ್ಲಿ ಸಂತೋಷವಾಗಿ ಜೀವಿಸುತ್ತಾರೆ. ಆ ರೀತಿಯಾಗಿ ನಮ್ಮ ಜೀವಿತಗಳಿರುವಂತೆ ದೇವರ ಸ್ವರವನ್ನು ಕೇಳಿ ಆತನು ಹೇಳುವ ಹಾಗೆ ಜೀವಿತವನ್ನು ನಡೆಸುತ್ತಾ ವಿಧೇಯತೆಯಲ್ಲಿ, ದೃಢತೆಯಲ್ಲಿ, ಸಮರ್ಪಣೆಯಲ್ಲಿ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಅದಪ್ಪ ದಿವಸಗಳಲ್ಲಿ ಅಬ್ರಹಾಮನು ನಿನ್ನ ಸ್ವರವನ್ನು ಕೇಳಿ ನೀನು ನಡೆಸುವ ರೀತಿಯಲ್ಲಪ್ಪ ಪ್ರತಿನಿತ್ಯ ಕೂಡ ತನ್ನ ಜೀವಿತವನ್ನು ನಡೆಸಿದನು. ಆದ್ದರಿಂದ ನಿನ್ನ ಆಶೀರ್ವಾದಗಳೊಂದಿಗೆ ನಿನ್ನ ಸುರಕ್ಷತೆ ಕೂಡ ಅಪ್ಪ ಅವನ ಜೀವಿತದ ಮೇಲೆ, ಅವನ ಕುಟುಂಬದ ಮೇಲೆ, ಅವನಿಗಿದ್ದಂಥ ಎಲ್ಲ ವಿಷಯಗಳ ಮೇಲೆ ಇತ್ತು. ಆದರೆ ಲೋಟನಾದರೂ ನಿನ್ನಿಂದ ಕೆಲವೊಂದು ಆಶೀರ್ವಾದಗಳನ್ನು ಹೊಂದಿದನು.
ಆದರೆ ನಿನ್ನ ಮಾರ್ಗದಲ್ಲಿ ನಡೆಯಬೇಕೆಂಬಂತ, ನಿನ್ನೊಂದಿಗೆ ಅನ್ಯೋನ್ಯವಾಗಿರಬೇಕೆಂಬಂತ ಭಾವನೆಯೇ ಇಲ್ಲದೆ ಇಷ್ಟ ಬಂದ ಕಡೆಗೆ ಹೋಗಿ ಕೊನೆಗೆ ದಾಸನಾಗಿ ಒಯ್ಯಲ್ಪಡುವಂತ, ಇದ್ದದನ್ನೆಲ್ಲ ಕಳೆದುಕೊಳ್ಳುವಂತ ಅನುಭವಕ್ಕೆ ಬಿದ್ದಂತ ರೀತಿಯಲ್ಲಿ ನನ್ನ ಕೇಳ್ತಾ ಇರುವಂತ ಯಾರು ಕೂಡ ಬೀಳಬಾರ್ದಪ್ಪ. ನಿನ್ನಲ್ಲಿ ಭಯಭಕ್ತಿಯಿಂದ ನಿನ್ನ ಸ್ವರವನ್ನು ಕೇಳಿ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ವಿಶೇಷವಾದ ನಿನ್ನ ಸುರಕ್ಷತೆ, ಆಶೀರ್ವಾದ, ಮೇಲುಗಳು ಕರ್ತನೆ ಜೀವಿತಗಳೊಂದಿಗೆ ಇದ್ದು ಮಾನಿಸಲಿ, ಮುನ್ನಡೆಸಲಿ. ನಿನ್ನ ರಕ್ತ ಬೇಲಿಯನ್ನು ಹಾಕಿ ಪ್ರತಿಯೊಂದು ಜೀವಿತಗಳನ್ನು, ಕುಟುಂಬಗಳನ್ನು ಅಪ್ಪ ನೀನು ಕಾದುಕೋ, ಬಲಪಡಿಸುವುದಕ್ಕಾಗಿ ಸ್ತೋತ್ರ. ನೀನು ಆ ರೀತಿಯಾಗಿ ಮಾಡುವಂಥ ನಿನ್ನ ಪ್ರೀತಿಗಾಗಿ, ಕೃಪೆಗಾಗಿ ಅಪ್ಪ ನಿಮಗೆ ಮಹಿಮೆ ಉಂಟಾಗಲಿ. ಎಲ್ಲವನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳ ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.